ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಮಕ್ಕಳೇ, ಇವತ್ತು ನಾನೊಂದು ಕಥೆ ಹೇಳ್ತೀನಿ. ಆ ಕಥೆ ಹೆಸರೇನು ಗೊತ್ತಾ? ದೃಷ್ಟಿಯಂತೆ ಸೃಷ್ಟಿ ಅಂತ. ಒಂದು ನ್ಯಾಷನಲ್ ಹೈರೋಡ್ ಇರುತ್ತೆ, ಅಂದರೆ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸಾಮಾನ್ಯವಾಗಿ ಈ ದಾರಿಯಲ್ಲಿ ಹೋಗ್ತಾ ಇದ್ದಾಗ ದಾರಿಯ ಪಕ್ಕದಲ್ಲಿ ಹೋಟ್ಲುಗಳಿರುತ್ತೆ, ಆಮೇಲೆ ಡಾಬಾಗಳಿರುತ್ತೆ ಅಲ್ವಾ? ಯಾರ್ಯಾರಿಗೆ ಯಾವ್ಯಾವ ಹೋಟೆಲ್ನಲ್ಲಿ ಊಟ ಇಷ್ಟನೋ ತಿಂಡಿ ಇಷ್ಟನೋ ಅಲ್ಲಿ ನಿಲ್ಲಿಸಿದಾಗ ಬಸ್ಸುಗಳು ಕೆಲವು ಹೋಟೆಲ್ಗಳ ಹತ್ತಿರ ಕೆಲವು ಡಾಬಾಗಳ ಹತ್ರ ನಿಲ್ಲಿಸೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅಲ್ಲಿ ಮಾತ್ರ ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸಿದಾಗ ಅಲ್ಲಿ ಬಸ್ಸಲ್ಲಿದ್ದಿದ್ದ ಜನ ಹೋಗ್ಬಿಟ್ಟು ಅವ್ರಿಗೆ ಕಾಫಿ ಬೇಕಾದರೆ ಕಾಫಿ, ಟೀ ಬೇಕಾದರೆ ಟೀ, ಊಟ ಮಾಡಬೇಕಾದ್ರೆ ಊಟ, ತಿಂಡಿ ತಿನ್ನೋದಾದ್ರೆ ತಿಂಡಿ, ಏನು ಬೇಕೋ ಅದನ್ನು ತೊಗೊಂಡು ತಿಂತಾರೆ. ಹೀಗೆ ಒಂದು ಸತಿ ಶರಣಪ್ಪ ಅನ್ನೋರು ಒಂದು ರಾಷ್ಟ್ರೀಯ ಹೆದ್ದಾರಿಯ ಬಸ್ನಲ್ಲಿ ಹೋಗ್ತಾಯಿದ್ರು. ಆಗ ಸಾಮಾನ್ಯವಾಗಿ ಅವರು ದಿನಕ್ಕೊಂದು 2 ದಿನಕ್ಕೊಂದು ಸತಿನಾದರೂ ಹೀಗೆ ಊರೂರು ಸುತ್ತೋದು ವಾಡಿಕೆಯಾಗಿತ್ತು. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಡಾಬಾ ಇತ್ತು. ಸಾಮಾನ್ಯವಾಗಿ ಅವ್ರ ಬಸ್ಸು ಆ ಡಾಬಾ ಪಕ್ಕದಲ್ಲೇ ನಿಲ್ತಾಯಿತ್ತು. ಸರಿ, ಇವು ಅಲ್ಲಿ ಊಟಕ್ಕೆ ಬರ್ತಾಯಿದ್ರು. ಹೀಗೆ ಒಂದು ದಿವಸ ಬಂದಾಗ ಅಲ್ಲಿ ಊಟ ತಗೊಂಡು ಮಾಡಿದ್ರು. ಊಟ ಮಾಡಿದ್ಮೇಲೆ ಅವರಿಗೆ ಟೀ ಕುಡಿಯೋ ಅಭ್ಯಾಸ ಇತ್ತು. ಸರಿ, ಟೀ ತಂದು ಕೊಡಪ್ಪ ಅಂಥೇಳಿ ಆರ್ಡ್ರ್ ಮಾಡಿಬಿಟ್ಟು ಕೂತಿದ್ರು. ಆ ಡಾಬಾನ 4 ಜನ ಯುವಕರು ನಡೆಸ್ತಾಯಿದ್ರು. ಆ ಡಾಬಾ ತಕ್ಕಷ್ಟು ಭದ್ರವಾದ ಕಟ್ಟಡನೇ ಇತ್ತು. ಸಾಮಾನ್ಯವಾಗಿ ಡಾಬಾಗಳು ಒಂದು ಹೆಂಚಿಂದು ಅಥವಾ ಒಂದು ಗುಡಿಸಲು ಥರ ಆ ಥರ ಇರೋದು ವಾಡಿಕೆ. ಆದರೆ ಇದು ಚೆನ್ನಾಗಿತ್ತು. ಆ ಯುವಕರು ಯಾವಾಗಲೂ ನಕ್ಕೊಂಡಿರ್ತಾಯಿದ್ರು. ಬಂದವ್ರ ಹತ್ರನೂ ನಕ್ಕೊಂಡು ಮಾತಾಡ್ತಾಯಿದ್ರು. ಆಮೇಲೆ ಅವ್ರದ್ದು ಸಂಪಾದನೆಯೂ ಚೆನ್ನಾಗಿತ್ತು. ಒಂದು ದಿವಸ ಶರಣಪ್ಪ ಊಟ ಮಾಡಿದ್ಮೇಲೆ ಟೀಗೆ ಆರ್ಡ್ರ್ ಮಾಡ್ದ. ಹಾಗೆ ಕೂತಿದ್ದ, ಪೇಪರು ಇತ್ತು ಅಲ್ಲಿ, ಪೇಪರ್ ಓದ್ಕೊಂಡು ಕೂತಿದ್ದ. ಆಗ ಒಂದು ಬಸ್ ಬಂದು ನಿಲ್ತು. ಆ ಬಸ್ಸಿಂದ ಒಬ್ಬರು ಮಹಿಳೆ ಇಳಿದು ಬಂದರು. ಅವರು ಸಾಕಷ್ಟು ದೂರ ಪ್ರಯಾಣ ಮಾಡಿದರು ಅಂತ ಅವರ ತಲೆ, ಕೆದರಿದ ತಲೆ, ಆಮೇಲೆ ಸ್ವಲ್ಪ ಮುದುರು ಹೋಗಿದ್ದ ಬಟ್ಟೆಗಳಿಂದ ಗೊತ್ತಾಗ್ತಾಯಿತ್ತು. ಆ ಮಹಿಳೆ ಈ ಡಾಬಾ ಬಾಗಿಲ ಒಳಗಡೆ ಬಂದ ತಕ್ಷಣ ಆ ಗಲ್ಲಾಪೆಟ್ಟಿಗೆ ಮೇಲೆ ಕೂತಿದ್ನಲ್ಲ, ಎಲ್ಲರಿಂದ ಹಣ ತೊಗೊಳ್ತಾ ಇದ್ನಲ್ಲ ಹುಡುಗ, ಅವನು ಅವ್ರನ್ನ ನೋಡಿ, ಓ ನಮಸ್ತೆ ಮೇಡಮ್ ಅಂತ ಕೂಗ್ದ. ಅವನ ಧ್ವನಿ ಕೇಳಿದ ತಕ್ಷಣ ಡಾಬಾದಲ್ಲಿ ಇದ್ದವರೆಲ್ಲ ತಿರುಗಿ ನೋಡಿದ್ರು. ಅಷ್ಟು ಜೋರಾಗಿ ಕೂಗಿದ್ದ. ಅವನ ಧ್ವನಿಯಲ್ಲಿ ಉತ್ಸಾಹ ಚಿಮ್ಮುತ್ತಾ ಇತ್ತು. ತಕ್ಷಣ 4 ಜನ ಹುಡುಗರು ಎಲ್ಲರೂ ಓಡಿ ಹೋಗ್ಬಿಟ್ಟು ಆ ಮೇಡಮ್ನ ತಮ್ಮ ಜೊತೇಲಿ ಕರ್ಕೊಂಬಂದರು. ಅವ್ರ ಕಣ್ಣುಗಳಲ್ಲೆಲ್ಲ ಬೆಳಕು ಮಿಂಚುತ್ತಾ ಇತ್ತು. ಅಷ್ಟು ಸಂತೋಷ ಇತ್ತು ಅವ್ರ ಮುಖದಲ್ಲಿ. ಅವ್ರಿಗೂ, ಆ ಮಹಿಳೆಗೂ ಇವ್ರನ್ನ ಕಂಡು ಆಶ್ಚರ್ಯ ಆಯಿತು. ಆಮೇಲೆ ಸಂತೋಷನೂ ಆಗಿತ್ತು. ಅವ್ರ ಮುಖದಲ್ಲೂ ಅದು ವ್ಯಕ್ತವಾಗ್ತಾಯಿತ್ತು. ಸರಿ, ಅವರು ಆ ಮಹಿಳೆಯನ್ನು ಕರ್ಕೊಂಬಂದರು. ಒಂದು ಟೇಬಲ್ ಮುಂದೆ ಕೂರಿಸಿದ್ರು. ಒಬ್ಬ ಓಡಿ ಹೋಗ್ಬಿಟ್ಟು ಒಂದು ಬಟ್ಟೆ ತಂದುಬಿಟ್ಟು ಟೇಬಲ್ನ ತಾನೇ ಚೆನ್ನಾಗಿ ಒರೆಸ್ದ. ಇನ್ನೊಂದು ಬಿಳಿ ಬಟ್ಟೆನ ತಂದು ಟೇಬಲ್ ಮೇಲೆ ಹಾಸ್ದ. ಆಮೇಲೆ ಅವರಿಗೆ ಮೊದಲು ಟೀ ತಂದು ಕೊಟ್ಟರು. ಅವರು ಬಿಸಿ ಬಿಸಿ ಟೀ ಕುಡಿದ್ರು. ಕುಡಿತಾ ಇದ್ದಾಗ ಅವರಿಗೆ ಅವರ ಡಾಬಾದಲ್ಲಿ ಮಾಡುವಂಥ ವಿಶೇಷವಾದ ತಿಂಡಿಗಳನ್ನೆಲ್ಲ ತಂದು ಒಂದೊಂದೇ ಮುಂದೆ ಇಟ್ಟರು. ಆಗ ಆಕೆ ಹೇಳಿದ್ಲು, ಇಷ್ಟೆಲ್ಲ ನನಗೆ ಬೇಡಪ್ಪ, ನನಗಿಷ್ಟು ಮಾತ್ರ ಸಾಕು, ನಾನು ಅಷ್ಟೆಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರು. ಮೇಡಮ್, ನಿಮ್ಗೆ ಏನು ಬೇಕೋ ಅದು ತಿನ್ನಿ ಅಂತಂದರು. ಸರಿ, 4 ಜನನೂ ಆ ಮೇಡಮ್ ಸುತ್ತಲೂ ಕೂತ್ಕೊಂಡು ಮಾತಾಡ್ತಿದ್ರು. ಅವ್ರಿಗೇನು ಬೇಕೋ ಅದನ್ನು ಸ್ವಲ್ಪ ತಿಂದರು. ಇನ್ನು ಮಿಕ್ಕಿದ್ದನ್ನೆಲ್ಲ ಇವರುಗಳು ಪ್ಯಾಕ್ ಮಾಡಿಬಿಟ್ಟು ಆ ಮೇಡಮ್ ಕೈಗೆ ಕೊಡೋಕ್ಕೆ ಒಂದು ಬ್ಯಾಗಲ್ಲಿ ಇಟ್ಕೊಂಡು ರೆಡಿ ಮಾಡಿಕೊಂಡ್ರು. ಆಮೇಲೆ ಆ ಮೇಡಮ್ಮು ಅವ್ರಿಗೆಲ್ಲ ಟಾಟಾ ಹೇಳಿ ತಮ್ಮ ಬಸ್ಸಿನ ಕಡೆ ಹೊರಟರು. ಈ ಮಕ್ಕಳು 4 ಜನ ಯುವಕರು ಅವ್ರ ಹಿಂದೆಯೇ ಹೋಗ್ಬಿಟ್ಟು ಅವ್ರನ್ನ ಬಸ್ ಹತ್ತಿಸಿ ಆ ಬ್ಯಾಗ್ನ ಅವ್ರ ಕೈಯಲ್ಲಿ ಕೊಟ್ಟು ಟಾಟಾ ಹೇಳಿ ಬಸ್ ಹೊರಡೋ ತನಕ ನಿಂತ್ಕೊಂಡು ಆಮೇಲೆ ವಾಪಸ್ಸು ಡಾಬಾಗೆ ಬಂದರು.
ಸರಿ ಶರಣಪ್ಪ ಒಂದು ಕಪ್ ಟೀ ಹೇಳಿದ್ರಲ್ವಾ, ಆ ಹುಡುಗ ಬಂದ್ಬಿಟ್ಟು ಇವ್ರ ಮುಂದೆ ಟೀ ಕಪ್ ಇಟ್ಟ. ಆಗ ಶರಣಪ್ಪ ಕೇಳಿದ್ರು, ಯಾರಪ್ಪ ಆಕೆ? ಅದೇನು ಅಷ್ಟೊಂದು ವಿಶೇಷವಾದ ವ್ಯಕ್ತಿನ ಆಕೆ? ಅಷ್ಟೊಂದು ಚೆನ್ನಾಗಿ ನೀವು ಅವ್ರನ್ನ ಸ್ವಾಗತಿಸಿದ್ರಿ, ಅವ್ರ ಜೊತೇಲಿ ನೀವು ಕೂತ್ಕೊಂಡು ಎಷ್ಟು ಮಾತಾಡಿದ್ರಿ, ಏನಂಥ ವಿಶೇಷ ಆ ಮಹಿಳೆಯಲ್ಲಿ ಅಂತ ಕೇಳ್ದ. ಆಗ ಅವ್ರು ಹೇಳಿದ್ರು, ಸರ್ ನಿಮಗೆ ಗೊತ್ತಿಲ್ಲ ಸರ್, ನಾವು ಸ್ಕೂಲಲ್ಲಿ ಓದ್ತಿದ್ದಾಗ ಈಕೆ ನಮ್ಮ ಟೀಚರ್ ಆಗಿದ್ದರು. ನಾವು 4 ಜನ ಫಟಿಂಗರು ಸ್ಕೂಲಲ್ಲಿ. ಎಲ್ಲ ಮೇಷ್ಟ್ರುಗಳಿಗೂ ನಮ್ಮನ್ನು ನೋಡಿದ್ರೆ ಭಯ ಮತ್ತು ಕೋಪ. ಅಷ್ಟು ಫಟಿಂಗ್ತನ ಮಾಡ್ತಾಯಿದ್ವಿ ನಾವು. ಯಾರಾದರೂ ಮೇಷ್ಟ್ರುಗಳು ಹೊಸದಾಗಿ ಬಂದ್ರಂತೂ ಅವ್ರನ್ನ ತುಂಬ ಕಾಟ ಕೊಟ್ಟು ಅವರು ಅಲ್ಲಿಂದ ಓಡಿ ಹೋಗಿಬಿಡ್ಬೇಕು 1 ತಿಂಗಳಲ್ಲಿ, ಆ ಥರ ಮಾಡಿಬಿಡ್ತಿದ್ವಿ. ಆಗ ನಮ್ಮ ಈ ಹೊಸ ಟೀಚರು ನಮ್ಮ ಶಾಲೆಗೆ ಬಂದರು, ನಮ್ಮ ತರಗತಿಗೂ ಬಂದರು. ಆಗ ನಾವು 4 ಜನನೂ ಮುಖ ನೋಡ್ಕೊಂಡು ಮಾತಾಡ್ಕೊಂಡ್ವಿ, ಓ ಇವರು ಇನ್ನು 3 ತಿಂಗಳಿರೋದು ಹೆಚ್ಚು ಅಂತ. ಸರಿ, ಅವರ ತರಗತಿ ಶುರುವಾಯಿತು. ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಆದರೂ ನಮ್ಮ ಉಡಾಳತನ, ನಮ್ಮ ಪಟಿಂಗ್ತನಕ್ಕೇನು ಕಡಿಮೆ ಇರಲಿಲ್ಲ. ನಾವು ದಿನಾ ಒಂದೊಂದು ಪಟಿಂಗ್ತನ ಮಾಡಿಕೊಂಡು ಮುಂದುವರಿತಾ ಇದ್ವಿ. ಆದರೆ ಆ ಮೇಡಮ್ಮು ನಮ್ಮನ್ನು ಯಾವತ್ತೂ ಬೈಲೇ ಇಲ್ಲ. ಬೇರೆ ಮೇಡಮ್ಮುಗಳು ಮೇಷ್ಟ್ರುಗಳೆಲ್ಲ ನಮ್ಮನ್ನು ತುಂಬ ಬೈತಾಯಿದ್ರು. ಆದರೆ ಇವರು ಒಂದು ದಿವಸನೂ ಬೈಲಿಲ್ಲ. ನಾವು ಏನಾದರೂ ಒಂದು ಮಾಡಿದ ತಕ್ಷಣ ಸುಮ್ಮನೆ ನೋಡ್ತಾಯಿದ್ರು ನಮ್ಮ ಕಡೆಗೆ, ನೋಡಿಬಿಟ್ಟು ಮತ್ತೆ ಅವ್ರ ಪಾಠನ ಮುಂದುವರಿಸ್ತಾಯಿದ್ರು. 1 ವಾರ ಆದಮೇಲೆ ಅವರು ತರಗತಿಗೆ ಬಂದುಬಿಟ್ಟು ಎಲ್ಲ ಮಕ್ಕಳಿಗೂ ಬೇರೆ ಬೇರೆಯಾಗಿ ಒಂದೊಂದು ಚೀಟಿಗಳನ್ನು ಹಂಚಿದ್ರು. ಆ ಚೀಟಿಗಳಲ್ಲಿ ಆ ಮಗುವಿನ ವಿಶೇಷವಾದ ಒಳ್ಳೆಯ ಗುಣಗಳನ್ನು ಮಾತ್ರ ಬರೆದಿದ್ರು. ಕೆಟ್ಟ ಗುಣಗಳನ್ನು ಯಾವುದನ್ನೂ ಬರೆದಿರಲಿಲ್ಲ ಅವರು. ಆ ಮಗು ಆಮೇಲೆ ಹೀಗೆ 1 ವಾರದ ತನಕ ಆ ಮಕ್ಕಳಿಗೆ ದಿನ ಒಂದೊಂದು ಚೀಟಿ ಕೊಡ್ತಾಯಿದ್ರು. ಅಂದರೆ ಒಂದೊಂದು ದಿನ ಒಂದೊಂದು ಗುಣ, ಅವರು ಕಂಡು ಹಿಡಿದ ಗುಣಗಳನ್ನು ಬರೀತಾಯಿದ್ರು. ಈ 4 ಜನ ಹುಡುಗರಿಗೆ ಆಶ್ಚರ್ಯ ಆಯಿತು. ಇದೇನಿದು, ನಮ್ಮೊಳಗಡೆ ಇಂಥ ಒಳ್ಳೆಯ ಗುಣ ಇದೆಯಾ? ನಮಗೆ ಗೊತ್ತಿರಲಿಲ್ವಲ್ಲ. ನಾವು ಯಾವಾಗಲೂ ಎಲ್ಲ ಮೇಷ್ಟ್ರುಗಳ ಹತ್ರ ಮೇಡಮ್ಗಳ ಹತ್ರ ಬೈಸ್ಕೊಳ್ಳೋದೇ ಆಯಿತು. ಈ ಮೇಡಮ್ಮು ಬಂದಾಗಲಿಂದನೂ 1 ದಿವಸನೂ ನಮಗೆ ಬೈದಿಲ್ಲ. ಅದ್ರ ಮೇಲ್ಗಡೆ ನಮ್ಮಲ್ಲಿ ಒಳ್ಳೆಯ ಗುಣ ಇದೆ ಅಂತ ಬೇರೆ ನಮಗೆ ಬರ್ಕೊಡ್ತಾ ಇದ್ದಾರಲ್ಲಪ್ಪ, ಆಶ್ಚರ್ಯ ಆಗಿದ್ದಿಲ್ಲ. ನೋಡಬೇಕು, ನಮ್ಮನ್ನು ನಾವೇ ಗಮನಿಸ್ಕೋಬೇಕು. ನಿಜವಾಗ್ಲೂ ನಮ್ಮಲ್ಲಿ ಒಳ್ಳೆಯ ಗುಣ ಇದೆಯಾ ಅಥವಾ ಈ ಮೇಡಮ್ ಏನಾದರೂ ಟ್ರಿಕ್ ಮಾಡ್ತಿದ್ದಾರಾ ಅಂತ ಯೋಚನೆ ಮಾಡಿದ್ರು. ಸರಿ, ಅವ್ರನ್ನವರೇ ಸ್ವಲ್ಪ ಗಮನಿಸ್ಕೊಂಡ್ರು. ಅವ್ರಿಗನ್ನಿಸ್ತು, ಹೌದಲ್ವಾ, ಈ ಮೇಡಮ್ ಹೇಳಿರೋ ಥರ ನಮ್ಮಲ್ಲಿ ಈ ಗುಣಗಳಿವೆ, ಫಟಿಂಗ್ತನದ ಜೊತೆಗೆ ಈ ಗುಣಗಳು ಇವೆ. ಆದರೆ ಬೇರೆಯವರೆಲ್ಲ ನಮ್ಮ ಫಟಿಂಗ್ತನ ಮಾತ್ರ ನೋಡಿದ್ರು. ಈ ಮೇಡಮ್ಮು ಫಟಿಂಗ್ತನನ ನಿರ್ಲಕ್ಷ್ಯ ಮಾಡಿಬಿಟ್ರು, ಒಳ್ಳೆಯ ಗುಣಗಳು ಮಾತ್ರ ನೋಡ್ತಾ ಇದ್ದಾರೆ. ಹಬ್ಬಬ್ಬಬ್ಬಬ್ಬ, ಏನಪ್ಪ ಇವ್ರ ದೃಷ್ಟಿ ಅಂತ ಆ ಮಕ್ಕಳೇನು ಮಾಡಿದ್ರು, ಅವತ್ತಿಂದ ಆ ಒಳ್ಳೆಯ ಗುಣಗಳನ್ನ ತಮ್ಮಲ್ಲಿ ಗುರ್ತು ಹಿಡಿಯೋಕ್ಕೆ ಪ್ರಯತ್ನ ಪಟ್ಟರು. ಈಗ ಅವರಲ್ಲಿ ಆ ಒಳ್ಳೆಯ ಗುಣಗಳು ಸ್ವಲ್ಪ ಬೆಳೆಯೋಕ್ಕೆ ಶುರುವಾಯಿತು. ಕೆಟ್ಟ ಗುಣಗಳು ಒಳಕ್ಕೆ ಹೋಗ್ಬಿಡ್ತು. ಇದರಿಂದ ಅವರು ಆ ಸರ್ತಿ ಟೆಸ್ಟ್ ಇಟ್ಟಾಗ ಎಲ್ಲರೂ ಒಂದೇ ಸತಿ ಪಾಸಾಗ್ಬಿಟ್ರು. ಅದು ಸುಮ್ಮನೆ ಪಾಸಾಗಿದ್ದಲ್ಲ, ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದರು. ಆವಾಗ ಮೇಡಮ್ಮು ಎಲ್ಲರ ಪೇಪರು ಕೊಡುವಾಗ ಎಲ್ಲರೂ ಹೊಗಳಿ ಕೊಟ್ಟರು. ಕಡಿಮೆ ಅಂಕ ತೊಗೊಂಡಿದ್ದವರು, ಹೆಚ್ಚು ಅಂಕ ತೊಗೊಂಡಿದ್ದವರು ಯಾರನ್ನೂ ಸೆಪರೇಟಾಗಿ ಅವರು ನೀನು ಕಡಿಮೆ ತೊಗೊಂಡಿದ್ದೀಯಾ, ನೀನು ಹೆಚ್ಚು ತೊಗೊಂಡಿದ್ದೀಯಾ ಏನೂ ಹೇಳಿಲ್ಲ. ಚೆನ್ನಾಗಿ ಮಾಡಿದ್ದೀಯಾ ಮಗು, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡು ಅಂತ ಅಷ್ಟೇ ಹೇಳ್ತಾಯಿದ್ರು. ಅದನ್ನು ನೋಡಿದ್ರು ಇವರು, ಅಪ್ಪ ಈ ಮೇಡಮ್ಮು ನಿಜವಾಗ್ಲೂ ಎಷ್ಟು ಒಳ್ಳೆಯವರಲ್ವಾ, ಇವ್ರಿಗೂ ಕೂಡ ಅವರಲ್ಲಿ ಒಳ್ಳೆತನನೇ ಕಾಣಿಸ್ತು. ಅಂದರೆ ಇದರಿಂದ ನಾವೇನು ತಿಳ್ಕೊತೀವಿ, ನಮ್ಮ ದೃಷ್ಟಿ ಹೇಗಿದೆಯೋ ಹಾಗೇ ಸೃಷ್ಟಿ ಇರೋಕ್ಕೆ ಸಾಧ್ಯ ಅಂತ. ನಮ್ಮ ದೃಷ್ಟಿ, ನಾವು ಕೆಂಪು ಕನ್ನಡಕ ಹಾಕಿಕೊಂಡ್ರೆ ನಮಗೆ ಪ್ರಪಂಚ ಕೆಂಪಕ್ಕೆ ಕಾಣಿಸುತ್ತೆ, ಹಸಿರು ಕನ್ನಡಕ ಹಾಕ್ಕೊಂಡ್ರೆ ಹಸಿರಿಗೆ ಕಾಣಿಸುತ್ತಲ್ವಾ. ಆದರೆ ಕನ್ನಡಕ ತೆಗೆದಾಗ ತಾನೇ ನಮಗೆ ಅಲ್ಲಿರೋ ನಿಜವಾದ ನೈಜತೆ ಅರ್ಥ ಆಗೋದು. ಹಾಗೆ ನಮ್ಮ ಮನಸ್ಸಿನೊಳಗೆ ಕೆಟ್ಟ ಆಲೋಚನೆಗಳು, ಕೆಟ್ಟ ಅಭಿಪ್ರಾಯಗಳು ಇಟ್ಕೊಂಡು ನಾವು ಪ್ರಪಂಚ ನೋಡಿದಾಗ ನಮಗದು ಕೆಟ್ಟದಾಗೇ ಕಾಣಿಸುತ್ತೆ. ಆದರೆ ನಮ್ಮಲ್ಲಿ ಒಳ್ಳೆಯತನ ಇದ್ದರೆ
ನಾವು ಇನ್ನೊಬ್ಬರಲ್ಲೂ ಒಳ್ಳೆಯತನನೇ ಗುರುತಿಸ್ತೀವಲ್ವಾ? ಇದನ್ನೇ ಆ ಮೇಡಮ್ ಮಾಡಿದ್ದು. ಈಗ ಈ ಮಕ್ಕಳು ಬರ್ತಾ ಬರ್ತಾ ಒಳ್ಳೆಯವರಾಗ್ಬಿಟ್ರು. ಮುಂಚೆ ಬೈತಾ ಇದ್ರಲ್ಲ ಮೇಷ್ಟ್ರುಗಳು, ಅವರು ಇವಾಗ ಇವ್ರನ್ನ ಹೊಗಳೋಕೆ ಶುರು ಮಾಡಿಬಿಟ್ರು. ಇವರೇ ಕ್ಲಾಸಿಗೆ ಲೀಡರ್ ಆಗಿಬಿಟ್ರು. ಆವಾಗ ಇವರಿಗೆ ಗೊತ್ತಾಯಿತು, ಓ, ನಾವು ಒಳ್ಳೆಯವರು, ನಾವು ಕೆಟ್ಟವರಲ್ಲ, ನಾವು ಫಟಿಂಗರಲ್ಲ ಅಂತ. ಆಮೇಲೆ ಆ ಮೇಡಮ್ಗೆ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆಯಿತು. ಆಗ ಅವರು ಎಲ್ಲರನ್ನೂ ಮೀಟ್ ಮಾಡಿದ್ರು. ಮಕ್ಕಳೆಲ್ಲ ಹೋಗಿ ಅವ್ರನ್ನ ಮೀಟ್ ಮಾಡಿದ್ರು, ಅವರು ಬಂದು ಮಕ್ಕಳನ್ನು ಮೀಟ್ ಮಾಡಿದ್ರು. ಆಗ ಮಕ್ಕಳೆಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅವ್ರನ್ನ ಬಿಡೋಕ್ಕೆ ಮನಸ್ಸಿಲ್ಲದೆ ಅವ್ರನ್ನ ಬೀಳ್ಕೊಟ್ರು. ಆಗ ಮೇಡಮ್ ಹೇಳಿದ್ರು, ಮಕ್ಕಳೇ, ನೀವೆಲ್ಲ ಒಳ್ಳೆಯವರೇ. ನೀವು ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಒಳ್ಳೆಯದನ್ನು, ಒಳ್ಳೆಯತನವನ್ನು ನಂಬಿಕೊಂಡು ಮಾಡಿ. ಆಗ ನೀವು ಯಶಸ್ವಿ ಆಗ್ತೀರ, ಯಶಸ್ಸನ್ನು ಗಳಿಸ್ತೀರ. ಹಾಗೆ ಮಾಡಿಬಿಟ್ಟು ನಾವಿವತ್ತು ಈ ಸ್ಥಿತಿಗೆ ಬಂದಿದ್ದೀವಿ ಸರ್. ನೀವೇ ಹೇಳಿ, ಅವರು ವಿಶೇಷ ವ್ಯಕ್ತಿ ಅಲ್ವೇ ಅಂತ ಆ ಯುವಕ ಶರಣಪ್ಪನವ್ರನ್ನ ಕೇಳ್ದ. ಶರಣಪ್ಪನ ಕಣ್ಣಲ್ಲೂ ಒಂದೆರಡು ಹನಿ ನೀರು ಬಂದಿತ್ತು. ಅವನು ಟೀ ಕುಡಿದು ಎದ್ದು ಆ ತರುಣನಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಹೊರಡುವಾಗ ತನ್ನ ಹೆಂಡತಿಗೆ ಫೋನ್ ಮಾಡ್ದ. ಇವತ್ತು ರಾತ್ರಿ ನಾನು ಮನೆಗೆ ಊಟಕ್ಕೆ ಬರ್ತೀನಿ ಕಣೆ. ನಿನ್ನ ಹಾಗೆ ಅಡುಗೆ ಮಾಡೋರು ಯಾರೇ ಇದ್ದಾರೆ? ಈ ಊಟಗಳು ತಿಂದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ನಾನು ಬರೋ ಅಷ್ಟೊತ್ತಿಗೆ ಚಪಾತಿ ಎಣ್ಗಾಯಿ ಪಲ್ಯ ಮಾಡಿರು, ನಾನು ಬರ್ತೀನಿ ಅಂತ ಹೇಳಿದ್ರು. ಆಗ ಆ ಯುವಕ ಮುಗುಳ್ನಕ್ಕ. ನೋಡಿದ್ರಾ, ನಮ್ಮ ಶಿಕ್ಷಕಿ ಅಂದರೆ ನಮ್ಮ ಟೀಚರ್ನ ಒಳ್ಳೆಯತನನ ಕಂಡುಕೊಳ್ಳೋ ಅಭ್ಯಾಸ ಶರಣಪ್ಪನ ಮೇಲೂ ಎಷ್ಟು ಬೇಗ ಪರಿಣಾಮ ಬೀರಿದೆ ಅಂತ. ನೋಡಿದ್ರಾ ಮಕ್ಕಳೇ, ನೀವು ಕೂಡ ಒಂದು ಕೆಲಸ ಮಾಡಿ. ನೀವು ಯಾರನ್ನಾದರೂ ಭೇಟಿಯಾದಾಗ, ಯಾರಾದರೂ ನಿಮ್ಮನ್ನು ಮಾತಾಡಿಸಿದಾಗ, ಅಥವಾ ನೀವು ಅವ್ರ ಜೊತೆಯಲ್ಲಿ ಕಾಲ ಕಳೆದಾಗ ಕೆಲವು ಒಳ್ಳೆಯ ಗುಣಗಳು ಕಂಡ್ರೆ ಅದನ್ನು ಒಂದು ಕಡೆ ಬರೀರಿ. ನಾವು ಕೆಟ್ಟ ಗುಣಗಳನ್ನೇ ನಾವು ನೋಡ್ತಾ ಇರ್ತೀವಿ. ಒಳ್ಳೆಯ ಗುಣಗಳು ತುಂಬ ಕಷ್ಟ ಕಣ್ಣಿಗೆ ಕಾಣಿಸೋದು. ಆದರೆ ನೀವು ಒಳ್ಳೆಯ ಗುಣಗಳನ್ನ ಮಾತ್ರ ಪಟ್ಟಿ ಮಾಡ್ತಾ ಹೋಗಿ, ಆಗ ನಿಮ್ಮಲ್ಲಿ ಒಳ್ಳೆಯತನ, ನೋಡೋದ್ರಲ್ಲಿ ಒಳ್ಳೆಯತನ ಆಗತ್ತೆ. ಇದರಿಂದ ನಮ್ಮ ಪರಿಣಾಮ ಬೇರೆಯವ್ರ ಮೇಲೂ ಆಗಿ ಅಲ್ಲಿಯೂ ಕೂಡ ಒಳ್ಳೆಯತನ ನೆಲೆಸೋಕ್ಕೆ ಸಾಧ್ಯ ಆಗತ್ತಲ್ವ. ಇದರಿಂದ ನಮ್ಮ ಸುಂದರವಾದ ಪ್ರಪಂಚವನ್ನು ನಮ್ಮ ಸುತ್ತಲೂ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬಹುದು. ಈ ಕಥೆನೂ ಕೂಡ ನಾವು ಶಿಕ್ಷಣ ತಜ್ಞರಾದ ಗುರುರಾಜ ಕರ್ಜಿಗಿಯವರ ಕಥಾಗುಚ್ಛದಿಂದ ಆರಿಸ್ಕೊಂಡಿದ್ದೀನಿ ನಾನು. ಅವರ ಕಥೆಗಳಂತೂ ಎಷ್ಟು ನೀತಿ, ಎಷ್ಟು ಸರಳ, ಎಷ್ಟು ಒಳ್ಳೆಯ ಮಾತುಗಳಿಂದ ಕೂಡಿರುತ್ತೆ ಅಂದರೆ ನನಗಂತೂ ತುಂಬ ಇಷ್ಟ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ನಾವು ಮುಂದಿನ ಕಥಾ ಸಮಯಕ್ಕೆ ಭೇಟಿ ಮಾಡೋಣ. ಇವತ್ತು ಪ್ರಾರ್ಥನೆಯೊಂದಿಗೆ ನಮ್ಮ ಕಥೆಯನ್ನು ಮುಗಿಸೋಣವಾ? ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.